ಬೆಳಗ್ಗೆ 10:13 ರಾಹುಗ್ರಸ್ತ ಚೂಡಾಮಣಿ ಸೂರ್ಯಗ್ರಹಣ ಆರಂಭವಾಗಲಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸೂರ್ಯಗ್ರಹಣದ ಪರಿಣಾಮ ಯಾವ ರೀತಿಯಾಗಿ ಆಗತ್ತೆ, ಯಾವ ರೀತಿಗೆ ಆಚರಣೆಗಳನ್ನ ಮಾಡಬೇಕಾಗತ್ತೆ ಅನ್ನೋದರ ಬಗ್ಗೆ ನಮ್ಮ ಜೊತೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ ದೀಕ್ಷಿತ್ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಈಗ ಸೂರ್ಯಗ್ರಹಣ ನಮಗೆ ಗೋಚರವಾಗ್ತಿದೆ. ಅದರ ಒಂದು ಮುನ್ಸೂಚನೆಯ ತೊಂದರೆಗಳು ನಮಗೆ ಕಾಣಿಸ್ತಾ ಇದೆ. ಯಾವುದಾನು ಒಂದು ವ್ಯಕ್ತಿ ಬರಬೇಕಾದ್ರೆ ವ್ಯಕ್ತಿ ಒಳ್ಳೆಯವನ ಕೆಟ್ಟವನ ಆಮೇಲೆ ಚಿಂತನೆ ಮಾಡೋದು. ಕೆಟ್ಟ ವ್ಯಕ್ತಿ ಬರ್ತಾ ಇದ್ದಾನೆ ಅಂದ್ರೆ ಅವನ ತೊಂದರೆಗಳು ನಮಗೆ ಕಾಣಿಸ್ತಾ ಇರುತ್ತೆ. ಒಳ್ಳೆ ವ್ಯಕ್ತಿ ಬರ್ತಾ ಇದ್ದಾನೆ ಅಂದ್ರೆ ಅವನ ಅನುಕೂಲತೆಗಳು ನಮಗೆ ತೋರಿಸ್ತಾ ಇರುತ್ತೆ. ಅದೇ ರೀತಿಯಾಗಿ ತಿಂಗಳಲ್ಲಿ 2 ಗ್ರಹಣಗಳು ಬಂದ್ರೆ ಏನೋ ಒಂದು ತೊಂದರೆ ಇದೆ ಅನ್ನೋ ಭಾವನೆ ನಮ್ಗಾಗ್ಲೇ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಚಂದ್ರಗ್ರಹಣದಲ್ಲಿ ಆರಂಭ ಆದ ತಕ್ಷಣನೇ ನಮಗೆ ಸ್ವಲ್ಪ ಜಲಪ್ರಳಯಗಳು ಅದು ಇದೆಲ್ಲ ಶುರುವಾಗಿತ್ತು. ಅದಾದ ನಂತರ ಯುದ್ಧ ಭೀತಿ ಬಂತು. ಇದೆಲ್ಲದಕ್ಕಿಂತ ಮುಂಚೆ ನಮಗೆ ಹೆಚ್ಚಿನ ರೀತಿಯಲ್ಲಿ ಕಂಠದೋಷ, ಈ ಒಂದು ಏನು ಕರೋನಾ ಹೇಳ್ತಾ ಇದ್ದೀರಾ, ಈ ಕಂಠದೋಷದ ಕಾಯಿಲೆ ಬಹಳಷ್ಟು ಹಿಂಸೆ ಕೊಟ್ಬಿಡ್ತು ನಮಗೆ ಅಲ್ಲ, ಇಡೀ ಪ್ರಪಂಚಕ್ಕೆ ಹಿಂಸೆ ಕೊಡ್ತಾ ಇದೆ. ಅದೇ ರೀತಿಯಾಗಿ ಈ ಗ್ರಹಣದ ಮುನ್ಸೂಚನೆಯಂತೆ ನಮಗೆ ಮುಂದೆ ಯುದ್ಧ ಭೀತಿ ಬರಬಹುದು, ಇಲ್ಲ ಅಂದ್ರೆ ಈ ಕರೋನಾದ ವ್ಯಾಧಿ ಇನ್ನೂ ಜಾಸ್ತಿ ಆಗಬಹುದು, ಇನ್ನೂ ತೊಂದರೆ ಇದೆ ಅಂತಂದ್ರೆ ಆರ್ಥಿಕವಾದ ಪರಿಸ್ಥಿತಿಯಲ್ಲಿ ಬಹಳಷ್ಟು ತೊಂದರೆ ಬರಬಹುದು. ಇದೆಲ್ಲ ನಾವು ಯೋಚನೆ ಮಾಡುವಾಗ ಈ ಒಂದು ಗ್ರಹಣದ ಮುನ್ಸೂಚನೆ, ಏನು ಗ್ರಹಣ ಆರಂಭ ಆಗುತ್ತೆ ಆ ಕಾಲಕ್ಕೆ ಸರಿಯಾಗಿ ಒಮ್ಮೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿದ ನಂತರ ದೇವರ ಮುಂದೆ ಒಂದು ದೀಪ ಹಚ್ಚಿ ಕೂತ್ಕೋಬೇಕು. ದೇವರ ಮುಂದೆ ದೀಪ ಹಚ್ಚಿ, ನಮಗೆ ಒಬ್ಬೊಬ್ಬರಿಗೆ ಒಂದೊಂದು ದೇವತೆಗಳಿರ್ತಾರೆ. ಒಬ್ಬರಿಗೆ ಲಕ್ಷ್ಮೀನಾರಾಯಣ, ಒಬ್ಬರಿಗೆ ಆಂಜನೇಯ, ಒಬ್ಬರಿಗೆ ದುರ್ಗೆ, ಒಬ್ಬರಿಗೆ ಕಾಳಿ, ಒಬ್ಬರಿಗೆ ಚಾಮುಂಡಿ, ಒಬ್ಬರಿಗೆ ಶಿವ, ಒಬ್ಬರಿಗೆ ನಾರಾಯಣಿಗೆ, ಮನುಷ್ಯರಿಗೆ ಒಂದೊಂದು ದೇವತೆಗಳ ಆರಾಧನೆ ಇರುತ್ತೆ. ಆರಾಧನೆ ಮಾಡುವಂತ ದೇವತೆಗಳನ್ನ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಯಾವುದೂ ಇಲ್ಲ ಅಂದಾಗ ಪಂಚಾಕ್ಷರಿ ನಮಃ ಶಿವಾಯವನ್ನ ಹೇಳ್ಬೋದು, ಅಷ್ಟಾಕ್ಷರಿ ನಮೋ ನಾರಾಯಣ ಹೇಳ್ಬೋದು. ಈ ಒಂದು ಪಾರಾಯಣವನ್ನ ಆ ಮಧ್ಯಕಾಲ, ಅಂತಿಮ ಮೋಕ್ಷ ಕಾಲದವರೆಗೂ ದೇವರ ಮುಂದೆ ಕೂತು ನಾವು ಆ ಪಾರಾಯಣವನ್ನು ಮಾಡ್ತಾ ಇದ್ದಾಗ ಇದರಲ್ಲಿ ಇಂಥ ಏನಾಗುತ್ತೆ ವಿಶೇಷ ಅಂದ್ರೆ, ಗ್ರಹಣ ಕಾಲದಲ್ಲಿ ಒಂದು ಮಂತ್ರವನ್ನು ಉಪಚರಿಸಿದರೆ 1,00,000 ಮಂತ್ರಕ್ಕೆ ಸಮ ಅಂತ ಹೇಳ್ತಾರೆ. ಆ ಒಂದು ಅಷ್ಟಾಕ್ಷರಿ ಪಂಚಾಕ್ಷರಿ ಮಂತ್ರಗಳನ್ನು ಜಪ ಮಾಡ್ತಾ ಇದ್ದಾಗ ನಮಗೆ ಅದರ ದೋಷಗಳು ಯಾವುದು ನಮ್ಮ ಹತ್ರ ಬರೋದಿಲ್ಲ. ಯಾಕೆಂದ್ರೆ ಈ ನಾವು ಮಂತ್ರ ಜಪ ಮಾಡೋದು ಈ ಗ್ರಹಣ ಕಾಲದಲ್ಲಿ ಬಹಳ ವಿಶೇಷ. ಸಾಮಾನ್ಯವಾಗಿ ಎಲ್ಲರೂ ಈ ಮಾಂತ್ರಿಕದವರು, ಈ ಮಾಟ ಮಂತ್ರ ಮಾಡುವಂಥವರು, ಸೌಮ್ಯಾಚಾರ ಪೂಜೆ ಮಾಡೋರು ಇಂಥ ಒಂದು ಕಾಲದಲ್ಲಿ ಬಹಳ ವಿಶೇಷವಾಗಿ ಜಪಗಳನ್ನು ಆರಾಧನೆ ಮಾಡ್ತಾರೆ. ಜಪಗಳ ಮಾಡೋದ್ರಿಂದ ಜಪಕ್ಕೆ ಬಹಳಷ್ಟು ಪ್ರತೀತಿ ಇದೆ, ಅಷ್ಟೇ ಬಲ ಇದೆ. ಆ ರೀತಿಯಾಗಿ ಮಾಡಿ ಮೋಕ್ಷಾನಂತರ ಮತ್ತೊಮ್ಮೆ ಸ್ನಾನ ಮಾಡಿ, ಪಕ್ಕದಲ್ಲಿ ಯಾವುದಾದ್ರು ಶಿವಾಲಯವೋ ವೈಷ್ಣವಾಲಯವೋ ಇದ್ರೆ ಆ ದೇವಾಲಯಕ್ಕೆ ಹೋಗಿ ಸ್ವಾಮಿಗೆ ಒಂದು ಸ್ವಲ್ಪ ಎಣ್ಣೆಯನ್ನ ಮತ್ತೆ ಸೂರ್ಯನಿಗೆ ಬೇಕಾದಂತಹ ಗೋಧಿಯನ್ನ ಕೊಟ್ಟು ಶಿವನ ದರ್ಶನವನ್ನ ಮಾಡಿ, ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಈ ಮಂತ್ರವನ್ನು ಜಪಿಸ್ತಾ ಆ ನವಗ್ರಹಗಳನ್ನು ಪ್ರದಕ್ಷಿಣೆ ಮಾಡಿ ಆಲಯದ ಪ್ರಾಂಗಣದಲ್ಲಿ ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ನಾವೇನು ಮನೆಯಲ್ಲಿ ಜಪ ಮಾಡಿದ್ದೀವಿ ಅದರ ಫಲವನ್ನು ನೀಡು, ನಮಗೆ ಬರುವಂತಹ ತೊಂದರೆಗಳನ್ನು ದೂರ ಮಾಡು ಅಂತೇಳಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ಬರೋದು ಒಂದು ವೈಶಿಷ್ಟ್ಯತೆ. ಇದರ ಮಧ್ಯದಲ್ಲಿ ಮಧ್ಯಕಾಲದಲ್ಲಿ, ಗ್ರಹಣ ಕಾಲದಲ್ಲಿ ಆಹಾರಗಳನ್ನು ಸೇವಿಸುವುದು, ನಿದ್ರೆ ಮಾಡುವುದು, ಅಶೌಚ ಮಲಮೂತ್ರಾದಿಗಳನ್ನು ವಿಸರ್ಜನೆ ಮಾಡೋದು, ಇಂಥ ಒಂದು ಯಾವುದೇ ಕಾರ್ಯಗಳನ್ನು ಮಾಡದೆ ತಾವು ಆ ಭಕ್ತಿ ಶ್ರದ್ಧೆಯಿಂದ ದೇವರ ಮುಂದೆ ಕೂತು ಆ ದೀಪವನ್ನು ಸಾಕ್ಷಿಯಾಗಿಟ್ಕೊಂಡು ನಾವು ಏನು ಜಪ ತಪ ಅನುಷ್ಠಾನ ಮಾಡ್ತೀವಿ ಅದರ ಫಲ ಪೂರ್ಣವಾಗಿರುತ್ತೆ. ಇನ್ನು ಯಾವ ರೀತಿಯಾಗಿ ಆಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಂಬಿಕೆ ಮತ್ತು ವಿಜ್ಞಾನ ಜೊತೆಗೆ ಅಧ್ಯಯನ ಮತ್ತು ಸಾಧನೆ ಬಹಳ ಒಂದಕ್ಕೊಂದು ಎರಡೂ ಕೂಡ ವೈರುಧ್ಯ ಅಂತ ಅನ್ಸಿದ್ರು ಕೂಡ ಒಂದಕ್ಕೊಂದು ಸಾಮ್ಯತೆ ಇದೆ ಅನ್ನೋದನ್ನ ನಾವು ಗಮನಿಸ್ತೇವೆ. ನಾಗರಾಜ ನಕ್ಷತ್ರ ಒಂದು ರೀತಿಯಲ್ಲಿ ಈಗ ನಂಬಿಕೆ ಮತ್ತು ವಿಜ್ಞಾನ ಅನ್ನುವಂಥದ್ದು, ಇನ್ನೊಂದ್ ಕಡೆ ಸಾಧನೆ ಅಧ್ಯಯನ ಎರಡೂ ಕೂಡ ಪರಿಕರಗಳು ನಾವು ಗಮನಿಸೋದಿದ್ರೆ ಒಂದಕ್ಕೊಂದು ಹೋಲಿಕೆ ಇರುತ್ತೆ, ಸಾಮ್ಯತೆ ಇರೋದನ್ನ ನಾವು ಗಮನಿಸಬಹುದು. ಈ ಸಂದರ್ಭದಲ್ಲಿ ಈ ಎರಡೂ ವಿಚಾರಗಳ ಬಗ್ಗೆ ನಾನು ಮಾತನಾಡಿಸ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ಆಲ್ಮೋಸ್ಟ್ ಸಾಕಷ್ಟು ಜನ ಹೇಳ್ತಾ ಇರುವಂತದ್ದು 9 ಗಂಟೆಗಳ ಮುಂಚೆನೆ ನಾವು ಆಹಾರವನ್ನ ಬಿಡಬೇಕಾಗುತ್ತೆ ಅಥವಾ ಉಪವಾಸವನ್ನ ಆರಂಭ ಮಾಡಬೇಕಾಗುತ್ತೆ ಸೂರ್ಯಗ್ರಹಣ ಸಂದರ್ಭದಲ್ಲಿ. ಬಟ್ ಅಶಕ್ತರು ಆಗಿರ್ಬೋದು ಅಥವಾ ಒಂದಷ್ಟು ಅನಾನುಕೂಲ ಇದ್ದಂತಹ ಸಂದರ್ಭದಲ್ಲಿ ಈ ಬೆಳಗ್ಗೆ ಎಷ್ಟು ಹೊತ್ತಿನಿಂದ ಆಹಾರವನ್ನ ಬಿಡಬೇಕಾಗತ್ತೆ ಅಂತ ಹೇಳಿ ಬೆಳಗ್ಗೆ ಈಗಿನ ಆಚರಣೆ, ಸದ್ಯದ ಆಚರಣೆಯನ್ನ ಹೇಳೋದಾದ್ರೆ, ಸೂರ್ಯಗ್ರಹಣದ ಸಂದರ್ಭದಲ್ಲಿ 9 ತಾಸು ಮೊದಲಲ್ಲ, 12 ತಾಸು ಪೂರ್ವದಲ್ಲಿ ಆಹಾರ ತ್ಯಜನೆ, 4 ಯಾಮಗಳು ಅಂತ, ಒಂದು ಯಾಮಕ್ಕೆ 3 ತಾಸುಗಳು. ಅದೇ ಚಂದ್ರಗ್ರಹಣಕ್ಕೆ ನೀವು ಹೇಳಿದಂತಹ 9 ತಾಸು ಪೂರ್ವ ಅಂತ ಒಂದು ನಿರ್ಣಯ ಇರುವಂತಹದ್ದು, ಶಾಸ್ತ್ರದ ಆದೇಶ.
ಇನ್ನು ಆಹಾರವನ್ನ ಅಶಕ್ತರು, ಬಾಲಕರು ಅದು ಎಕ್ಸೆಪ್ಷನಲ್, ಅನಾರೋಗ್ಯ ಪೀಡಿತರು ಇದು ಎಕ್ಸೆಪ್ಷನಲ್ ಸ್ಥಾನದಲ್ಲಿ ಇಟ್ಟು ಇವರಿಗೆ ನಿರ್ಬಂಧಗಳನ್ನ ಖಂಡಿತ ಹೇರ್ಲಿಲ್ಲ. ಇವರಿಗೆ ನಿರ್ಬಂಧಗಳು ಹೇಗೆ ಅಂತಂದ್ರೆ, ಒಂದು ವೇಳೆ ವೈದ್ಯಕೀಯ ಸಲಹೆಯನ್ನ ತಪ್ಪಿದಲ್ಲಿ, ಜೊತೆಯಲ್ಲಿ ಅವರು ಅವರದ್ದಾದಂತಹ ಅನಾರೋಗ್ಯ ಸ್ಥಿತಿಯೋ ಅಥವಾ ವೃದ್ಧಾಪ್ಯದ ಸ್ಥಿತಿಯೋ ಇಂತಹ ಸಂದರ್ಭಗಳಿಗೆ ಯಾವ ರೀತಿಯಲ್ಲಿ ಅವರು ಜೀವನ ಕ್ರಮವನ್ನ ಅಳವಡಿಸಿಕೊಳ್ಳಬೇಕು ಅದನ್ನ ಅಳವಡಿಸಿಕೊಳ್ಳದೇ ಇದ್ರೆ ಅವರಿಗೆ ತೊಂದರೆ ಆಗ್ತದೆ ಅನ್ನುವುದೇ ನಿರ್ಣಯ ಇರುವುದರಿಂದ ಅವರು ಈ ಗ್ರಹಣ ಕಾಲದ ಒಂದು ಕಾಲದಲ್ಲಿ ಮಾತ್ರವಾದರೂ ಅವ್ರಿಗೆ ಏನಾದ್ರೂ ಅದನ್ನ ಆಚರಣೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತಂದ್ರೆ ಅವ್ರು ಅದನ್ನ ಆಚರಣೆ ಮಾಡುವಂತಹದ್ದೇ ಸೂಕ್ತ ಅನ್ನುವಂಥದ್ದು. ಒಂದು ಕನಿಷ್ಠ ಪ್ರಮಾಣದಲ್ಲಿ ಗ್ರಹಣ ಸ್ಪರ್ಶದಿಂದ ಮೋಕ್ಷದಲ್ಲಿಯ ತನಕದ ಸಮಯ ಏನುಂಟು ಅದನ್ನ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಅದನ್ನ ಆಹಾರ ಸ್ವೀಕಾರ ಮಾಡದೆ ಕೆಲವೊಂದು ಗೈಡ್ಲೈನ್ಸ್ ಏನಿದೆ ಅದನ್ನ ಪಾಲನೆ ಮಾಡಿದ್ರೆ ಖಂಡಿತವಾಗಲೂ ಅದು ಬಹಳ ಅಗತ್ಯ ಮತ್ತೆ ಅದು ಅರ್ಥಪೂರ್ಣ ಅಂತ ಅನ್ನಿಸಲ್ಪಡ್ತದೆ. ಆದ್ರಿಂದ ಶಾಸ್ತ್ರ ಸಮ್ಮತದಂತೆ ನಾವು ಆಚರಣೆಯನ್ನ ಮಾಡುವುದಕ್ಕೆ ಯಾರು ಸಮರ್ಥರಿದ್ದೇವೆ, ಅರ್ಥಾತ್ ನಮ್ಮಂತವರು ಒಂದು ಬಿಸಿ ರಕ್ತದವರು ಅಂತ ಹೇಳ್ಬೋದು. ಬೇಕಾದ್ರೆ ಒಂದು ಯಾವುದೇ ರೀತಿಯ ಅನಾರೋಗ್ಯಗಳಿಲ್ಲ, ಬಾಲಕರಲ್ಲ, ನಾವು ಯಾವ ವೃದ್ಧರಂತೂ ಅಲ್ವೇ ಅಲ್ಲ. ಇಂತಹ ಸಂದರ್ಭದಲ್ಲಿ ನಮಗೆ ಮನಸ್ಸು, ಬುದ್ಧಿ, ದೇಹ ಎಲ್ಲವೂ ಒಂದಕ್ಕೊಂದು ಪೂರಕವಾದಂತಹ ಸ್ಥಿತಿಯಲ್ಲಿ ಇರುವುದರಿಂದ ನಾವು ಸಮರ್ಥರು ಅಂತ. ಆದ್ರಿಂದ ನಮಗೆ ಇದನ್ನ ಆಚರಣೆ ಮಾಡ್ಲಿಕ್ಕೆ ಖಂಡಿತವಾಗಲೂ ಅಸಾಧ್ಯ ಹೇಳುವಂತ ಪ್ರಶ್ನೆ ಬರೋದೇ ಇಲ್ಲ. ನಿನ್ನೆ ರಾತ್ರಿ 9:30 ಗಂಟೆಯಿಂದ ಇವತ್ತು ಮಧ್ಯಾಹ್ನ 1:45 ಗಂಟೆಯ ತನಕ ಅಥವಾ 2 ಗಂಟೆಯ ತನಕ ಉಪವಾಸ ಇರುವಂತದ್ದೇನೇ ದೊಡ್ಡ ವಿಷಯ ಅಲ್ಲವೇ ಅಲ್ಲ. ಸೈನ್ಸ್ ನಲ್ಲಿ, ಮೆಡಿಕಲ್ ಸೈನ್ಸ್ ನಲ್ಲಿ ನಮಗೆ ಸದಾಕಾಲ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಏನು ಕೇಳಿದ್ರೆ ಉಪವಾಸದ ಪದ್ಧತಿಯನ್ನ ಕನಿಷ್ಠ 15 ದಿವಸಕ್ಕೊಮ್ಮೆಯಾದ್ರೂ ಮಾಡಲೇಬೇಕು ಅನ್ನುವಂಥದ್ದು. ನಾವು ಅದಕ್ಕೆ ನಮಗೆ ಚಂದದ ಒಂದು ಪಕ್ಷದಲ್ಲಿ ಒಂದು ಒಳ್ಳೆಯ ದಿನ ಉಂಟು, ನಮಗೆ ಏಕಾದಶಿ ಹೇಳುವಂತಹದ್ದು. ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ಒಂದು ಕ್ರಿಯಾತ್ಮಕವಾಗಿ ಕ್ರಿಯಾಶೀಲತೆಯ ಒಂದು ವ್ಯವಹರಿಸುವಿಕೆಯನ್ನ ಮಾಡಬೇಕು ಅಂತಂದ್ರೆ ನಮ್ಮ ಇಂದ್ರಿಯಗಳಿಗೆಲ್ಲವುದಕ್ಕೂ ಕೂಡ ಒಂದು ರೆಸ್ಟ್ ಪೀರಿಯಡ್ ಹೇಳುವಂತದ್ದು ಖಂಡಿತವಾಗ್ಲೂ ಬೇಕೇ ಬೇಕು. ಇದು ಒಂದು ವೈಜ್ಞಾನಿಕ ಚಿಂತನೆ ಆದ್ರೆ ಆಧ್ಯಾತ್ಮಿಕವಾದಂತಹ ಚಿಂತನೆ ಇನ್ನೂ ಸುಂದರವಾಗಿರುವಂತಹ ಚಿಂತನೆಗಳಿದ್ದಾವೆ. ಆದ್ರಿಂದ ನಾವೇನು ಕೇಳಿದ್ರೆ ಕನಿಷ್ಠ ನಿನ್ನೆಯ ರಾತ್ರಿ 9:30 ಗಂಟೆಯಿಂದ ಇವತ್ತು ಮಧ್ಯಾಹ್ನ 2 ಗಂಟೆಯ ತನಕ ಇದೇನು ದೊಡ್ಡ ಸಾಹಸ ಮಾಡಿದಂತಹ ಲಕ್ಷಣಗಳೇನು ಇಲ್ಲ ಇಲ್ಲಿ. ಇದು ಸುಲಭ ಸಾಧ್ಯವಾದಂತಹ ಒಂದು ಪ್ರಕ್ರಿಯೆ. ಇಚ್ಛಾಶಕ್ತಿ ಇತ್ತು ಅಂತಂದ್ರೆ ಇದನ್ನ ಮಾಡಲು ಸಾಧ್ಯವಾದಂತಹ ಕೆಲಸ ಅಂತ ಖಂಡಿತ ಯಾರೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂತ ಅಂದುಕೊಳ್ತೇನೆ. ಆದ್ರಿಂದ ಶಾಸ್ತ್ರದ ಆಶಯವನ್ನ ಯಾರು ಪಾಲನೆ ಮಾಡ್ಲಿಕ್ಕೆ ಸಮರ್ಥರೋ ಸಾಧ್ಯ ಇದೆಯೋ ಅಂತವರು ಶಾಸ್ತ್ರದ ಆಶಯವನ್ನ ಪಾಲನೆ ಮಾಡುವಂತದ್ದು. ಯಾರಿಗೆ ಅಸಮರ್ಥತೆ ಉಂಟು ಅವರಿಗೆ ಶಾಸ್ತ್ರವೇ ಅವಕಾಶವನ್ನ ಕೊಟ್ಟಿದೆ. ಈ ಪ್ರಕ್ರಿಯೆಯನ್ನ ಮಾಡುವುದರಿಂದ ಅವರಿಗೆ ತೊಂದರೆ ಆಗ್ತದೆ, ವೈದ್ಯಕೀಯ ಸಲಹೆಯೋ ಅಥವಾ ಅವರ ಸ್ಥಿತಿಗತಿಗಳಿಗೆ ಪೂರಕವಾದಂತಹ ದಾರಿಯೋ ಇದನ್ನ ಮಾಡದೇ ಇದ್ರೆ ಅವರಿಗೆ ತೊಂದರೆ ಆಗ್ತದೆ ಅಂತಿದ್ರೆ ಖಂಡಿತ ಉದಾಹರಣೆಗೆ ಮಾತ್ರೆಗಳನ್ನ ತೆಗೆದುಕೊಳ್ಳಬೇಕು. ಹೀಗಿದ್ದೆಲ್ಲ ಪರಿಸ್ಥಿತಿಗಳಲ್ಲಿ ಇರುವಂತವರು ತುಂಬಾ ಜನ ಇರ್ತಾರೆ. ಅಂತವರಿಗೆ ಈಗ ಉಪಹಾರವನ್ನ ಕೊಟ್ಟು ಗ್ರಹಣ ಕಾಲದಲ್ಲಿ ಮಾತ್ರ ಅವರಿಗೆ ಏನು ಆಹಾರಗಳನ್ನ ಸ್ವೀಕಾರ ಮಾಡದಂತೆ ಪ್ರಯತ್ನ ಪಡುವಂತದ್ದೇನಿದೆ ಅದು ಸೂಕ್ತವಾದಂತಹ ದಾರಿ ಎನ್ನುವಂತಹದ್ದು. ನಿರ್ಣಯ ಏನು ಕೇಳಿದ್ರೆ ಯಾರಿಗೆ ಸಾಧ್ಯತೆ ಇದೆ ಅವರು ಮಾಡಬೇಕು, ಯಾರಿಗೆ ಸಾಧ್ಯತೆ ಇಲ್ಲ ಅವರು ಮಾಡದೇ ಇದ್ರೆ ಅಪರಾಧ ಆಗುದಿಲ್ಲ. ಸಾಮರ್ಥ್ಯ ಇಲ್ಲ ಹೇಳುವಂತದ್ದೇನಿದೆ ಅದು ಜನ್ವಿನ್ ರೀಸನ್ ಆಗಿರ್ಬೇಕು, ನೈಜತೆಯ ಒಂದು ಕಾರಣ ಆಗಿರ್ಬೇಕು. ಒಂದು ವೇಳೆ ಅದು ಸುಮ್ಮನೆ ನಾಟಕೀಯವಾದಂತ ಕಾರಣ ಆದ್ರೆ ಅದನ್ನು ಕೂಡ ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಶಾಸ್ತ್ರದ ಆಶಯದಂತೆ ನಡೆಯುವಂತದ್ದೇನಿದೆ ಅದು ಖಂಡಿತವಾಗಲು ಅಗತ್ಯ ಮತ್ತೆ ಅರ್ಥಪೂರ್ಣ ಅನ್ನುವಂತಹದ್ದು ನನ್ನ ಮಾತು. ಒಂದು ರೀತಿಯಲ್ಲಿ ಈಗ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರ ಪ್ರಶ್ನೆ ಇರೋದಿದೆ, ಅಂದ್ರೆ ಈಗ 12 ಗಂಟೆಗಳ ಕಾಲ ಉಪವಾಸವನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ಬೆಳಗ್ಗಿನ ಜಾವದ ಸಂದರ್ಭದಲ್ಲಿ ಈಗ ಆಹಾರವನ್ನ ಅಂದ್ರೆ ಫಲಾಹಾರವನ್ನ ಸ್ವೀಕಾರ ಮಾಡಬಹುದು ಅಥವಾ ಕಂಪ್ಲೀಟ್ ಆದಂತಹ ಉಪವಾಸ ಇರ್ಬೇಕಾಗತ್ತ ಮಧ್ಯಾಹ್ನ 1:30ವರೆಗೂ ಹೇಗೆ ಅಂತ? ಖಂಡಿತವಾಗಲು ನಾನು ಹೇಳಿದ್ದ ಅದನ್ನೇ. ಆಹಾರ ಅಂತಂದ್ರೆ ದ್ರವ ಪದಾರ್ಥಗಳನ್ನು ಕೂಡ ಸ್ವೀಕಾರ ಮಾಡುವಂತದ್ದಕ್ಕೆ ವರ್ಜ್ಯವನ್ನ ಹೇರಲ್ಪಟ್ಟಿದೆ. ಯಾಕೆ ಅಂತಂದ್ರೆ ನಿಮ್ಗೆ ಅದಕ್ಕೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಅದಕ್ಕೆ ಉತ್ತರ ಸಿಗ್ತದೆ ಅಂತ ನನ್ನ ಅಂದುಕೊಳ್ತೇನೆ. ಏನು ಕೇಳಿದ್ರೆ ನಾವು ಗ್ರಹಣ ಕಾಲದಲ್ಲಿ ಏನೊಂದು ಗ್ರಹಣ ಪರ್ವ ಕಾಲಗಳನ್ನ ಯಾವ ವಿಷಯಾಧಾರಿತವಾಗಿ ಉಪಯೋಗಿಸಿಕೊಳ್ಳಬೇಕು
ಅನ್ನುವುದರ ಆಧಾರದ ಮೇಲೆ ಈ ಎಲ್ಲ ಆಚರಣೆಗಳು ಅವಲಂಬಿತ ಆಗಿರುತ್ತೆ ಅನ್ನುವಂಥದ್ದು. ಉದಾಹರಣೆಗೆ ಗ್ರಹಣ ಕಾಲವನ್ನ ನಾವು ಅಧ್ಯಾತ್ಮ ಸಾಧಕನಿಗೆ ಅದೊಂದು ಆತ್ಮೋದ್ಧಾರದ ಒಂದು ಫಲವನ್ನ ಹೇಳುವಂತ ಆತ್ಮೋದ್ಧಾರದ ದಾರಿಯಲ್ಲಿ ಗಮಿಸುವುದಕ್ಕೆ ಇದೊಂದು ಅತ್ಯಂತ ಪರ್ವಕಾಲ, ಅಂತಹ ಒಂದು ಸಾಮರ್ಥ್ಯವನ್ನ ಗಳಿಸಿಕೊಳ್ಳುವಲ್ಲಿ ಇದು ಅತ್ಯಂತ ಒಂದು ಪರ್ವಕಾಲ ಅನ್ನುವಂತಹದ್ದನ್ನ ನಮಗೆ ಶಾಸ್ತ್ರ ಹೇರಲ್ಪಡ್ತದೆ. ಭೌತಿಕವಾದಂತಹ ಒಂದು ಸಾಧನೆ ಮತ್ತೆ ಆಧ್ಯಾತ್ಮಿಕ ಮತ್ತೆ ಪಾರಮಾರ್ಥಿಕವಾದಂತಹ ಸಾಧನೆಯ ಚಿಂತನೆಗಳನ್ನ ಮಾಡುವಾಗ ನಮಗೆ ಅಧ್ಯಾತ್ಮದ ಪಥದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ನಮಗೆ ಅದಕ್ಕೆ ಏನು ಚ್ಯುತಿ ಬಾರದೆ ಇರುವಂತಹ ಮನಸ್ಸು, ಬುದ್ಧಿ, ದೇಹ ಅಂತ ಒಂದು ಸ್ಪಂದನೆ ಬೇಕು ಒಂದಕ್ಕೊಂದು. ಮನಸ್ಸಿನಿಂದ ಬುದ್ಧಿ, ಬುದ್ಧಿಯಿಂದ ದೇಹ, ಈ ಮೂರು ಒಂದು ತ್ರಿಕರಣ ಅಂತ ಹೇಳ್ತಾರೆ. ಇದು ಒಂದು ಕೋಆರ್ಡಿನೇಷನ್ ಮೆಥಡ್ ನಲ್ಲಿ ಇಲ್ಲದೆ ಇದ್ದಾಗ ನಮ್ಮ ಕ್ರಿಯೆಗಳೇನಿದ್ದಾವೆ, ನಾವು ಮಾಡುವ ಕರ್ತವ್ಯಗಳೇನಿದ್ದಾವೆ, ನಾವು ಮಾಡುವ ಕೆಲಸ ಕಾರ್ಯಗಳೇನಿದ್ದಾವೆ ಅದು ಎರರ್ ರಿಸಲ್ಟ್ ಅನ್ನ ಕೊಡ್ತದೆ ಅನ್ನುವಂಥದ್ದು. ಸೊ ಅದಕ್ಕೆ ಅವಕಾಶ ಮಾಡಿ ಕೊಡಬಾರದು ಅನ್ನುವ ಕಾರಣಕ್ಕೆ ಈ ರೀತಿಯ ನಿರ್ಬಂಧಗಳನ್ನ ಹೇರಲ್ಪಟ್ಟಿದೆ ಅನ್ನುವಂಥದ್ದು. ಓಕೆ, ಇನ್ನು ಪರಿಣಾಮಗಳ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗೋಣ. ಯಾವ ರೀತಿಯ ಪರಿಣಾಮ ಇದೆ, ನೈಸರ್ಗಿಕವಾಗಿ ಆಗಿರಬಹುದು, ರಾಜಕೀಯವಾಗಿ ಆಗಿರಬಹುದು, ಇಡೀ ಒಂದು ದೇಶ ವಿಶ್ವದ ಮೇಲೆ ಇರುವಂತಹ ಪರಿಣಾಮಗಳು ಏನು ಅನ್ನೋದನ್ನು ಕೂಡ ನಾವು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀವಿ ಬ್ರೇಕ್ ಆದ್ಮೇಲೆ.